ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ನ್ಯೂ ಬ್ಲಾಗ್. ಸೊ ಇವತ್ತು ದಾವಣಗೆರೆಯಲ್ಲಿ ಇಂಟರ್ವ್ಯೂಗೆ ಅಂತ ಹೋಗ್ತಿದ್ದೀನಿ. ಸೊ ಇದು BCom ಮುಗಿದ್ಮೇಲೆ ನಂದು ಫಸ್ಟ್ನೇ ಇಂಟರ್ವ್ಯೂ. ಸೊ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ, ಹೇಗಿರುತ್ತೆ ಏನೋ ಅಂತ. ಐ ಹೋಪ್ ಎಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ನನಗೆ ಈ ಥರ ಏನಾದರೂ ಇದ್ದರೆ ರಾತ್ರಿ ನಿದ್ದೆನೇ ಬರಲ್ಲ. ಸೊ ಬೆಳಗ್ಗೆ ಬೇಗ ಎದ್ದು ಕೂತ್ಕೊಂಡಿದ್ದೆ. ಇವಾಗ ನಾನು ನಮ್ಮಮ್ಮ ಹೊರಡಬೇಕು. ಸೊ ವ್ಲಾಗ್ ನೋಡ್ತಾ ಇರಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಗೈಸ್, ಇವಾಗ ಹೋಗ್ತಾ ಇದ್ದೀವಿ ನಾನು, ನಮ್ಮ ಮಮ್ಮಿ. ಸೊ ಬಿಸ್ಲಿಗೆ ಕಾಣಿಸ್ತಾ ಇಲ್ಲ ಸ್ಕ್ರೀನು. ಸೊ ಹೋಗ್ತಾ ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ. ವಿಡಿಯೋ ಫುಲ್ ವಾಚ್ ಮಾಡಿ. ಆ್ಯಂಡ್ ಇದು ನನ್ನ ಫಸ್ಟ್ನೇ ಇಂಟರ್ವ್ಯೂ ಆಗಿರೋದ್ರಿಂದ ತುಂಬ ಒಂಥರ ನರ್ವಸ್ನೆಸ್ ಆಗ್ತಾ ಇದೆ. ನೋಡೋಣ. ಗೈಸ್, ರೀಚ್ ಆದ್ವಿ. ಇವಾಗ ಹೋಗ್ಬೇಕು ಆಫೀಸ್ ಹತ್ರ. ಸೊ ಅದಕ್ಕೂ ಮುಂಚೆ ಪ್ರಿಂಟೌಟ್ ತೆಗೆಸ್ಕೋಬೇಕಿತ್ತು ರೆಸ್ಯೂಮ್ದು. ಆ್ಯಂಡ್ ನನ್ನ ವಾಯ್ಸ್ ನಿಮ್ಗೆ ಕೇಳಿಸ್ತಿದ್ಯೋ ಅಲ್ವೋ ಗೊತ್ತಿಲ್ಲ. ಸೊ ನೋಡೋಣ, ಇಂಟರ್ವ್ಯೂ ಕೊಟ್ಟು ಆಮೇಲೆ ನಿಮಗೆ ಸಿಗ್ತೀನಿ. ಸೊ ಗೈಸ್, ಇಂಟರ್ವ್ಯೂ ಎಲ್ಲ ಆಯಿತು. ಸೊ ರೆಸ್ಯೂಮ್ ಇಟ್ಕೊಂಡಿದ್ದಾರೆ. ಸೊ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅವಾಗ ಒಂದ್ಸಲಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ತುಂಬ ಭಯ ಆಗ್ಬಿಟ್ಟು ಎಲ್ಲ ಸ್ಮೂತಾಗೇ ಹೋಗ್ತು. ಸೊ ಊರೇನಾ ಬರೋದು? 50 ರೂಪಾಯಿ. ಅದ್ಯಾವ ಥರ ಅದು? ಅದೇ ದೋರುಣ್ಸೆಕಾಯಿ ಥರ ಅಂದ್ರೆ ಅದೇ. ಇಂಟರ್ವ್ಯೂ ಮುಗಿಸ್ಕೊಂಡು ನಾನು ನಮ್ಮ ಮಮ್ಮಿ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ವಿ. ಆ್ಯಂಡ್ ನಮ್ಮ ದೊಡ್ಡಕ್ಕನ ಮನೆ ಇರೋದು ದಾವಣಗೆರೆಯಲ್ಲೇ. ಸೊ ನಾನು ಹೇಳಿದೆ ನಾನು ಬರ್ತಾ ಇದ್ದೀನಿ ಅಂತ. ಅವಳು ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಲು. ಆ್ಯಂಡ್ ನಾನು ಅವ್ರ ಮನೆಗೆ ಹೋಗಿ 2 ವರ್ಷ ಆಗಿತ್ತು. ಸೊ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು 2 ವರ್ಷದೊಳಗೆ.
ಏನ್ ಕುಡಿತಿದ್ಯಾ? ಎಲ್ಲಿದ್ಯಾ ನೀನು? ದಾವಣಗೆರೆ ಇದೆಯಾ? ಅಂಜಲಿ ಎಲ್ಲಿದ್ಯಾ? ದಾವಣಗೆರೆ ಇದೆಯಾ? ಸೊ ಇವಾಗ ನಮ್ಮ ಅಕ್ಕನ ಮನೆಗೆ ಬಂದು ನಮ್ಮ ಚುಮ್ಮು ನೋಡ್ರಿ. ಚುಮ್ಮು ಮಾತಾಡು. ಹಾಯ್, ಬರೀ ಹಾಯ್ ಅನ್ನ. ನಂಬರ್ಸ್ ಹೇಳು. 1 2 3 4 5 6 7 8 9 10. ಗುಡ್ ಗರ್ಲ್ ನೀನು. ಎಲ್ಲಿದ್ದೆ? ಹುಡುಕು ಏನ? ಎ ಆಗ್ತಾ ಬಿ ಹುಡುಕು. ಚುಮ್ಮು ಜೊತೆ ಆಟ ಆಡ್ತಾ ಇದ್ರೆ ಟೈಮ್ ಪಾಸ್ ಆಗೋದು ಗೊತ್ತೇ ಆಗಲ್ಲ. ಸೊ ಅವಳ ಜೊತೆ ಹಾಗೆ ಆಟ ಆಡ್ಕೊಂಡಿದ್ದೆ. ಆ್ಯಂಡ್ ಆ ಕಡೆ ನಮ್ಮ ಅಕ್ಕ ಊಟಕ್ಕೆ ರೆಡಿ ಮಾಡ್ತಾ ಇದ್ಲು. ಸೊ ಊಟ ಮುಗಿಸ್ಕೊಂಡು ಇವಾಗ ನಮ್ಮ ಅಕ್ಕನ ಮನೆಯಿಂದ ಹೊರಡ್ತಾ ಇದ್ದೀವಿ. ಸೊ ಹೋಗ್ಬೇಕು. ಇಂಥ ಬಿಸಿಲಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಫುಲ್ ಸುಸ್ತಾಗ್ಬಿಡುತ್ತೆ. ನೋಡೋಣ. ಏಷ್ಯಾದಲ್ಲೇ ಅತಿ ದೊಡ್ಡ 2ನೇ ಕೆರೆ ಅಂದರೆ ಅದು ಸುಳೆಕೆರೆ. ಸೊ ಈ ಊರಿಗೆ ಇನ್ನೊಂದು ಹೆಸರಿದೆ, ಶಾಂತಿ ಸಾಗರ ಅಂತ. ಸೊ ಎಲ್ಲರೂ ಜಾಸ್ತಿ ಕರೆಯೋದೇ ಸುಳೆಕೆರೆ ಅಂತ. ಸೊ ಇದು ನೀರು ಇಲ್ಲದೆ ಇರೋದಕ್ಕೆ ಸ್ವಲ್ಪ ನೀರು ಕಡಿಮೆ ಆಗಿದೆ, ಇಲ್ಲ ಅಂದರೆ ಮೇಲ್ವರೆಗೂ ಇರ್ತಾ ಇತ್ತು. ಆ್ಯಂಡ್ ಇದು ಚನ್ನಗಿರಿ ಹತ್ರನೇ ಇದೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.